ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಬಿಡಿ ಸರ್, ನಾನು ಬರಲ್ಲ, ನನ್ನ ಕೈ ಬಿಡಿ, ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಬಿಡಿ ಸರ್ ಎಂದು ಬಿಡಿಸಿಕೊಳ್ಳಲು ನೋಡಿದ್ಲು. ಬಾಯಿ ಮುಚ್ಕೊಂಡು ಬಾರೆ ಎಂದು ಮುಂದೆ ಸಾಗಲು ನೋಡಿದ. ಆದರೆ ಅವಳ ಎಡಗೈ ಹಿಡಿದು ತಡೆದಿದ್ದ ಧನುಷ್. ಒಮ್ಮೆ ಕೋಪದಿಂದ ಅವಳ ಎಡಗೈ ಗಮನಿಸುತ್ತಾನೆ ವಿರಾಜ್. ಅದು ಧನುಷ್ ಕೈ ಸೇರಿದೆ. ಹಲ್ಲು ಮಸೆಯುತ್ತಾ ಅವನ ಕಡೆಗೆ ತಿರುಗಿದವನ ಕಣ್ಣು ಭಯಂಕರ ಕೋಪ ತೋರಿತ್ತು. ಅದನ್ನು ನೋಡಿ ಹೆದರಿದಳು ಸಿರಿ. ಆದರೆ ಅವನ ಕೋಪ ಧನುಷ್ಗೇನು ಹೊಸತಿಲ್ಲ. ಆತ ಶಾಂತ ನೋಟ ಬೀರಿದ. ಅವಳ ಕೈನ ಮತ್ತಷ್ಟು ಜೋರಾಗಿ ಎಳೆಯಲು, ನೋಡು ವಿರಾಜ್, ನನ್ನ ಮೇಲಿನ ಕೋಪನ ಸಿರಿಯವ್ರ ಮೇಲೆ ತೋರಿಸ್ಬೇಡ. ಅವ್ರಿಗೂ ನಮ್ಮ ಜಗಳಕ್ಕೂ ಯಾವ ಸಂಬಂಧ ಇಲ್ಲ ಎಂದು ಮೆತ್ತಗೆ ಹೇಳುತ್ತಾನೆ ಧನುಷ್. ಆ ಮಾತುಗಳನ್ನು ಕೇಳುತ್ತಲೇ ಅವಳಿಗೆ ಅರ್ಥವಾಗಿದ್ದು, ಈ ಲಂಕಾಧಿಪತಿಗೆ ಧನುಷ್ ವೈರಿ ಎಂದು. ಯಾವುದೋ ಕಾಗೆ ಗೂಬೆ ಮಾತು ಕೇಳೋಕೆ ಕಾಸ್ಟ್ಲಿ ಕಿವಿ ರೆಡಿ ಇಲ್ಲ. ಬೇಕಿರದ ಮಾತುಗಳು ವಿರಾಜ್ ಕಿವಿಗೆ ಬೀಳೋದು ಇಲ್ಲ. ನನ್ನ ಮಾತೇನೇ ಇದ್ರು ಜಸ್ಟ್ ನನ್ನ ಮಂಡೋದ್ರಿ ಜೊತೆಗೆ ಎನ್ನುತ್ತಾ ಅವಳನ್ನ ತನ್ನ ಬಳಿಗೆ ಎಳೆದುಕೊಂಡ. ಧನುಷ್ ಕೈ ಮೀರಿ ವಿರಾಜ್ ಬಳಿಗೆ ಸೇರಿದ್ದಳು ಹುಡುಗಿ. ವಿರಾಜ್ ಎಂದು ಧನುಷ್ ಮತ್ತೆ ಮಾತೆತ್ತಲು ಕೈ ಸನ್ನೆ ಮಾಡಿ ಬಾಯಿ ಮುಚ್ಚು ಎಂದ. ಆತನು ಏನು ಹೆಚ್ಚೇನು ಹೇಳದೆ ಸುಮ್ಮನೆ ನಿಂತ. ನೋಡು, ನಿನ್ನ ಕರ್ಕೊಂಡು ಬಂದಿದ್ದು ನಾನು, ಸೊ ಈಗ ನಿನ್ನ ಕರ್ಕೊಂಡು ಹೋಗೋ ಜವಾಬ್ದಾರಿ ಕೂಡ ನಂದು. ಸುಮ್ಮನೆ ಆ ಮನುಷ್ಯನ ಮುಂದೆ ರಾಮಾಯಣ ಮಹಾಭಾರತ ಅಂತ ಹರಿಕತೆ ತೆಗೆಯದೆ ನಡಿ ಎಂದು ಅವಳ ಕಡೆ ನೋಡುತ್ತಾ ಗಂಭೀರವಾಗಿ ಹೇಳಿದ ವಿರಾಜ್. ಈಗ ಯಾವ ವ್ಯಂಗ್ಯದ ನಗುವಿಲ್ಲ ಅವನ ಮುಖದಲ್ಲಿ, ಯಾವ ಕೊಂಕು ನುಡಿಯಿಲ್ಲ. ಆದರೆ ಅವನ ಮಾತು ಕೇಳಿ ಹೋಗುವ ಮನಸ್ಸು ಅವಳಿಗೂ ಇಲ್ಲ. ಈ ಮಾತು ನಾವು ಪಬ್ಬಿಗೆ ಹೋಗೋ ಮುಂಚೆ ಹೇಳಿದ್ರೆ ನಂಬಿ ಬರ್ತಿದ್ದೆ ಅನ್ಸುತ್ತೆ. ಒಂದು ಬಾರಿ ನಂಬಿ ಬಂದೆ. ಏನೋ ಪಬ್ಬಿಗೆ ಬಂದು ನೀವು ಕುಡಿದು ಕುಪ್ಪಳಿಸಿ ಮನೆಗೆ ತೆರಳುತ್ತೀರಾ ಅನ್ಕೊಂಡೆ. ಆದರೆ ನೀವೇನು ಮಾಡಿದ್ರಿ ಅದನ್ನು ಇನ್ನೂ ಮರ್ತಿಲ್ಲ ನಾನು. ಈಗ ನಿಮ್ಮ ಮೇಲೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಹೊಂದಿಲ್ಲ ನಾನು. ಪ್ಲೀಸ್ ಹೋಗಿ ಇಲ್ಲಿಂದ ಎಂದಳು. ಅವಳಿಗೆ ಹೆದರಿಕೆ, ಮತ್ತೆಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗಿ ತಮಾಷೆ ನೋಡ್ತಾನೋ ಎಂದು. ಈ ಸಂದರ್ಭದಲ್ಲಿ ಈ ಹೆದರಿಕೆ ಸಹಜ. ಅವಳ ಮಾತು ಅವನ ತಾಳ್ಮೆ ಪರೀಕ್ಷೆ ಮಾಡಿತ್ತು. ನೋಡು, ನಾನು ನಿನ್ನ ಜೊತೆ ಏನೇ ಮಾಡಿದ್ದು ಅದು ಜಸ್ಟ್ ಫಾರ್ ಫನ್. ನೀನು ಏನಾದರೂ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ನೀನು ಕೆಲಸ ಅಂತ ನನ್ನ ಆಫೀಸಿಗೆ ಬಂದಾಗಲೇ ಮಾಡ್ತಿದ್ದೆ. ಈ ರೀತಿ ಬೇರೆ ಜಾಗ ಕರ್ಕೊಂಡು ಬಂದು ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ ಎಂದ. ಧನುಷ್ ಆತನ ವೈರಿ. ವೈರಿಯ ಮುಂದೆ ಸೋಲುವುದು ಅವನಿಗೆ ಇಷ್ಟವಿಲ್ಲ. ಅದಕ್ಕೆ ಅವಳ ಬಳಿ ಸಮಜಾಯಿಸಿ ಹೇಳುವ ಪ್ರಯತ್ನ ಮಾಡಿದ್ದ ವಿರಾಜ್. ತನ್ನ ನೀವು ಗಳಿಗೆ ಒಂದು ಮಾತಾಡ್ತೀರಾ ಸರ್, ನಿಮ್ಮನ್ನ ನಂಬಿ ಮೋಸ ಹೋಗೋಕೆ ತಯಾರಿಲ್ಲ ನಾನು ಎಂದು ಆಕೆ ವಿವರಣೆ ಕೊಡುವಾಗ, ಅವನು ನನ್ನ ವೈರಿ ಕಣೆ, ಅವನ ಮುಂದೆ ನನ್ನ ಮಾನ ತೆಗೆದು ಹಾಗೆ ತೀರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ಯಾನೆ. ಇದರ ಪರಿಣಾಮ ನೆಟ್ಟಗಿರಲ್ಲ. ನಿನ್ನ ಸುಮ್ಮನೆ ಅಂತೂ ಬಿಡಲ್ಲ ನಾನು ಎಂದು ಬೆರಳು ತೋರಿ ಎಚ್ಚರಿಸಿದ. ಈ ಹಿಂದೆ ನನಗೆ ಇದೇ ರೀತಿ ತೊಂದರೆ ಆದಾಗ ಧನುಷ್ ಅವರು ಸಹಾಯ ಮಾಡಿದ್ರು. ಆಗ ಅವರ ಪರಿಚಯ ಆಗಿತ್ತು. ಅದಕ್ಕೆ ಅವ್ರ ಸಹಾಯ ತಗೊಳ್ಳೋಣ ಅನ್ಕೊಂಡೆ. ಆದ್ರೆ ಇಲ್ಲಿ ಅವ್ರು ನಿಮ್ಮ ವೈರಿ ಅಂತ ಈಗಲೇ ಗೊತ್ತಾಗಿತ್ತು. ನಾನು ಅವ್ರ ಜೊತೆಗೆ ಹೋಗೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ, ಅವಮಾನ ಆಗುತ್ತೆ ಅನ್ನೋದಾದ್ರೆ ನಾನು ಒಬ್ಬಳೇ ಇಲ್ಲಿಂದ ಹೋಗ್ತೀನಿ ಒಂಟಿಯಾಗಿ. ನನಗೆ ನಿಮ್ಮಿಬ್ಬರ ಸಹಾಯನೂ ಬೇಕಾಗಿಲ್ಲ ಎಂದು ಕೈ ಬಿಡಿಸಿಕೊಂಡು ಧನುಷ್ ಕಡೆ ನೋಡಿ, ಧನುಷ್ ಅವರೇ ಸಾರಿ, ರಸ್ತೆ ಮಧ್ಯೆ ನನ್ನಿಂದ ನಿಮಗೆ ತೊಂದರೆ ಆಯಿತು ಎಂದು ಕೇಳುವಾಗ ಆತ ಹೆಚ್ಚೇನು ಮಾತಾಡದೆ, ಇಟ್ಸ್ ಓಕೆ, ಬಟ್ ನಿಮ್ಮನ್ನ ಗೊತ್ತಿದ್ದು ಈ ರೀತಿ ನಡು ರಸ್ತೆ ಮೇಲೆ ಬಿಟ್ಟು ಹೋಗೋಕೆ ಅಸಾಧ್ಯ. ಈಗಾಗಲೇ ನಿಮ್ಮ ಮೇಲೆ ಯಾರಿಂದಲೂ ತೊಂದರೆ ಆಗಿತ್ತು ಅಲ್ವಾ ಎಂದು ಕಾಳಜಿಯಿಂದ ಕೇಳುತ್ತಿದ್ದ. ಅವರಿಬ್ಬರನ್ನ ನೋಡಿ ಚಪ್ಪಾಳೆ ತಟ್ಟುತ್ತಾ ಅವರ ಸುತ್ತ ಹೆಜ್ಜೆ ಹಾಕುವ ವಿರಾಜ್, ಪರವಾಗಿಲ್ಲ ಕಣೋ ವೈರಿ, ಒಳ್ಳೆ ಕ್ರಿಮಿನಲ್ ಫ್ಯಾಮಿಲಿ ನಿಮ್ಮದು. ಬಿಗ್ ಬ್ರದರ್ ದೊಡ್ಡಮ್ಮ ಬಂದು ಈಗಾಗಲೇ ಬಿಗ್ ಬಾಂಬ್ ಆಗಿ ಮನೆನ ನನ್ನಿಂದ ದೂರ ಮಾಡಿದ್ದಾಯ್ತು. ಆಗಾಗ ಬಂದು ಹೋಗೋ ತಮ್ಮ ಸ್ವಂತ ಅಮ್ಮ ಅಪ್ಪನಿಂದ ಮನೆಯವರ ಮನಸ್ಸಿನಿಂದ ಕೂಡ ನಾನು ದೂರ ಹೋಗುವ ಹಾಗಾಯಿತು. ಈಗ ನನ್ನ ಆಫೀಸ್ ವಿಚಾರಕ್ಕೆ ತಾವು ಪಾದಾರ್ಪಣೆ ಬೆಳೆಸಿದ್ದೀರಿ ಎಂದು ಶಿಳ್ಳೆ ಹೊಡೆದು, ಶಬಾಷ್ ವೈರಿ ಶಬಾಷ್, ಪರವಾಗಿಲ್ಲ, ನೀನೇನು ಕಮ್ಮಿ ಇಲ್ಲ. ಅದಕ್ಕೆ ಅಪ್ಪ ಅಮ್ಮ ಚೆನ್ನೈ ಸೇರೋದು, ತಾವಿಲ್ಲೇ ಉಳ್ಕೊಂಡಿದ್ದು ಅಲ್ವಾ ವಿರಾಜ್ ಹೇಳುತ್ತಾ ವ್ಯಂಗ್ಯದ ನಗು ನೀಡುವಾಗ ಐಸಿರಿ ತಲೆ ಕೆಟ್ಟಿತ್ತು. ವಿರಾಜ್, ನೀನು ನನ್ನ ತಪ್ಪು ತಿಳ್ಕೊಂಡಿದ್ಯಾ ಕಣೋ. ನಾನು ಆ ರೀತಿ ಏನು ಯೋಚನೆ ಮಾಡಿಲ್ಲ. ಇವರು ನಿನ್ನ ಆಫೀಸ್ನಲ್ಲಿ ಕೆಲಸ ಮಾಡೋದು ನನಗೆ ಗೊತ್ತಿರಲಿಲ್ಲ ಕಣೋ. ಯಾಕೋ ಎಲ್ಲವನ್ನ ಕೆಟ್ಟದಾಗಿ ಅರ್ಥ ಮಾಡ್ಕೊಳ್ತೀಯಾ. ನಾವು ನಿನ್ನ ವೈರಿ ಅಲ್ಲ ಕಣೋ, ನಾವೆಲ್ಲ ಎಂದು ಇನ್ನು ಧನುಷ್ ಹೇಳುವ ಮುನ್ನವೇ ಎಂದು ಅವಳ ಕಡೆ ನೋಡಿದ. ಆತನ ಕೂಗು ಕೇಳಿ ಬೆಚ್ಚು ಬಿದ್ದಿತು ಹುಡುಗಿ. ಈಗೇನು ಬರ್ತೀಯ ಅಲ್ವಾ, ಈ ಪುಂಗಿ ಡ್ರಾಮನೆಲ್ಲ ನನ್ನ ಹತ್ರ ಇಟ್ಕೋಬೇಡ ಎಂದು ಕಡೆಯದಾಗಿ ಕೇಳಿದ. ಆಕೆ ಬರಲ್ಲ ಎನ್ನುವಂತೆ ತಲೆಯಾಡಿಸಲು, ಯುವರಾಜ್ ಎಲ್ಲರ ಹಾಗೆ ಆಪ್ಷನ್ ಕೊಡಲ್ಲ ಕಣೆ. ಅವನಿಗೆ ಸಂಬಂಧಪಟ್ಟ ಸಣ್ಣ ಕಡ್ಡಿ ಇದ್ರೂ ಅವನು ಬೇರೆಯವ್ರ ಜೊತೆಗೆ ಬಿಟ್ಟು ಹೋಗಲ್ಲ. ಇನ್ನು ನೀನು
ಇನ್ನ ಬಿಟ್ಟು ಹೋಗ್ತೀನ? ಗೆಲ್ಲೋದಕ್ಕೆ ವಿರಾಜ್ ದಾರಿ ಯಾವುದು ಅಂತ ಕೇಳಲ್ಲ. ವಿರಾಜ್ ಹೋದದ್ದೇ ದಾರಿ ಅಂತ ಹೇಳ್ತಾನೆ. ನಿನ್ನ ಹೊತ್ಕೊಂಡಾದ್ರೂ ಸರಿ, ಇಲ್ಲಿಂದ ಕರ್ಕೊಂಡು ಹೋಗೇ ಹೋಗ್ತೀನಿ ಎಂದು ಒಂದೇ ತೋಳು ಬಳಸಿ ಅವಳನ್ನ ಹೆಗಲ ಮೇಲೆ ಹಾಕೊಂಡ. ವಿರಾಜ್ ನಿಲ್ಲೋ ಎಂದು ಧನುಷ್ ಪ್ರೀತಿಯಿಂದ ಕರೆದರು. ದಾರಿಲೋಗೋ ದಾಸಯ್ಯನ ಹತ್ರ ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಲ್ಲೇ, ಇದೆ ಬಾ ನಿನ್ಗೆ ಎಂದು ಗೊಣಗುತ್ತಾ ಕಾರ್ ತೆರೆಯಲು ಹೋದ. ಧನುಷ್ಗೆ ಈತನ ನಡವಳಿಕೆ ವಿಚಿತ್ರ ಎನಿಸಲಿಲ್ಲ. ಕೋಪದಲ್ಲಿ ಆತ ಯಾರು ಏನು ಎಂದು ನೋಡುವ ಮನುಷ್ಯನಲ್ಲ ಎನ್ನುವುದು ತಿಳಿದಿತ್ತು. ಬಿಡಿ ನನಗೆ ನಿಮ್ಮ ಜೊತೆ ಬರೋಕ್ಕೆ ಇಷ್ಟ ಇಲ್ಲ, ಬಿಡಿ, ಬಲವಂತ ಮಾಡಬೇಡಿ, ನಾನು ಅವ್ರ ಜೊತೆಗೂ ಹೋಗಲ್ಲ, ಬಿಡಿ ಸರ್ ಎಂದು ಕಾಲು ಬಡಿದಳು. ಆದರೂ ಬಿಡದೆ ಕಾರಿನೊಳಗೆ ಕೂರಿಸಿ ಬಾಗಿಲಾಕಿ ಧನುಷ್ ಕಡೆ ಗುರಾಯಿಸುತ್ತಾ ಡ್ರೈವಿಂಗ್ ಸೀಟ್ ತಳ್ಳಿ ಕುಳಿತು, ಸೀಟ್ ಬೆಲ್ಟ್ ಹಾಕೊಳ್ಳೆ ಮಂಡೋದ್ರಿ ಎಂದ. ಕೋಪದಲ್ಲಿ ಅವನ ಹಾಲು ಮೊಗ ಕೆಂಡ ಸಂಪಿಗೆಯಂತಿದೆ. ಆಕೆ ಇಷ್ಟವಿಲ್ಲದ ಹಾಗೆ, ನಾನು ಬರಲ್ಲ ಅಂದ್ರೂ ಯಾಕೆ ಬಲವಂತ ಮಾಡ್ತೀರಾ ನೀವು? ನಿಮಗೆ ಅವರು ವೈರಿ, ಅವ್ರ ಮುಂದೆ ಗೆಲ್ಲಬೇಕು ಅಂತ ಈ ರೀತಿ ಹೊತ್ಕೊಂಡು ಬಂದ್ರಲ್ಲ, ಏನೋ ಮಾಡಿ ಗೆಲ್ಲಬೇಕು ಅನ್ನೋ ಜಿದ್ದಿನ ಅಡ್ಡಾಧಾರಿ ಯಾಕೆ ಸರ್? ಗೆಲುವು ನ್ಯಾಯವಾಗಿರ್ಬೇಕು, ಇದು ಗೆಲುವಲ್ಲ, ನಾನು ನಿಮ್ಮೊಂದಿಗೆ ಬರಲ್ಲ ಎಂದು ಒಂದೇ ಸಮನೆ ಮಾತಾಡ್ತಾ ಇದ್ಲು. ಕೇಳುವಷ್ಟು ಕೇಳಿ ಕಡೆಗೆ ಸೀಟ್ ಬೆಲ್ಟ್ ಹಾಕುವ ಬದಲು ಅವಳ ಎಡು ಕೈಗಳನ್ನು ತನ್ನ ಕೈಗಳಿಂದ ಬಂಧಿಸಿ ತುಟಿ ಬಳಿ ತುಟಿ ತಂದು ಬಿಟ್ಟಿದ್ದ. ತಕ್ಷಣ ಮಾತು ನಿಲ್ಲಿಸಿದಳು. ಉಗುಳು ನುಂಗುತ್ತಾ ಬೆವರುತ್ತಾ ಉಸಿರಾಡೋದೇ ನಿಲ್ಲಿಸಿದ ಹಾಗೆ ದೊಡ್ಡದಾಗಿ ಕಣ್ಣು ಬಿಟ್ಟು ನೋಡ್ತಾ ಕುಳಿತಳು. ಅವಳ ಹೆದರಿದ ಕಣ್ಣುಗಳು, ಬೆದರಿದ ತುಟಿ, ಬೆವರಿದ್ದ ಮುಖ, ತಾಗುತ್ತಿದ್ದ ಬಿಸಿ ಉಸಿರು ನೋಡಿ ತಕ್ಷಣ ಕೈಬಿಟ್ಟು ಸೀಟ್ ಬೆಲ್ಟ್ ಹಾಕಿ ಕಾರು ಶುರು ಮಾಡಿದ. ವಿರಾಜ್ ಬುದ್ಧಿ ಗೊತ್ತಿದ್ರು ಧನುಷ್ ತನ್ನನ್ನ ಈತನ ಜೊತೆಗೆ ಹೋಗಲು ಯಾಕೆ ಬಿಟ್ಟ? ಈತ ಒಳ್ಳೆಯವನೆಂದ? ನಿಜಕ್ಕೂ ಈತನಲ್ಲಿ ಒಳ್ಳೆ ಗುಣವಿದೆಯಾ? ಇದೆಲ್ಲ ಈ ರೀತಿ ಯಾಕೆ ಮಾಡ್ತಾನೆ? ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡ ಹುಡುಗಿ ಒಮ್ಮೆ ಧನುಷ್ ಕಡೆ ನೋಡಲು, ಡೋಂಟ್ ವರಿ, ಯು ವಿಲ್ ಬಿ ಸೇಫ್ ವಿತ್ ಹಿಮ್ ಎಂದು ಸನ್ನೆ ಮಾಡಿದ್ದ ಧನುಷ್. ಆತನ ಮೇಲೆ ಕೋಪ ಬಂದಿತ್ತು ಹುಡುಗಿಗೆ. ಈತನ ಜೊತೆಗೆ ಸುರಕ್ಷಿತವಾಗಿ ಇರ್ತೀನಾ ಎಂದು ಸಿಡುಕುತ್ತಾ ಮುಖ ತಿರುಗಿಸಿದಳು. ಅವರು ಹೋಗದನ್ನೇ ನೋಡುವ ಧನುಷ್ ಮೊಗದಲ್ಲಿ ತನ್ನ ತಮ್ಮ ಗೆದ್ದನೆನ್ನುವ ಖುಷಿ ಇತ್ತು. ಹಾಗೆ ಅವನೊಂದಿಗೆ ಮನೆಯತ್ತ ಕಾರಿನಲ್ಲಿ ಸಾಗುವಾಗ ಸೀರಿಯಲ್ ಹೀರೋಗಳ ಹಾಗೆ ಅರ್ಧ ದಾರಿಯಲ್ಲಿ ಇಳಿಸಿ ಹೋದ್ರೆ ಮನಸ್ಸಲ್ಲಿ ರಾಯರ ಪ್ರಾರ್ಥನೆ ಮಾಡ್ತಾ ಓರೆ ನೋಟದಲ್ಲೇ ಲಂಕಾಧಿಪತಿ ಕಡೆ ನೋಡಿದ್ಲು ಸಿರಿ. ಆತ ತನ್ನಿಷ್ಟಕ್ಕೆ ಬರುವ ಗೇರ್ ಬದಲಿಸುತ್ತಾ ಕೋಪದ ಮೊಗದಲ್ಲಿ ಕಾರು ಓಡಿಸುತ್ತಿದ್ದ. ಆತನಿಗೆ ತನ್ನ ಮನೆ ಗೊತ್ತಾ? ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡು, ನನ್ನ ಮನೆ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾ ಸರ್ ಎಂದು ಬಾಯ್ ತೆರೆದ್ಲು. ತಾವೇನ್ ಚಂದ್ರನ್ ತಂಗಿ ಮಗಳೋ ಇಂದ ನಕ್ಕನ್ ಮಗಳೋ? ಅಲ್ಲ ತಾನೆ, ಬಾಯ್ ಮುಚ್ಕೊಂಡು ಕೂತ್ಕೊಳೆ ಎಂದವನು ಗಾಡಿ ಬೇರೆ ದಾರಿಗೆ ತಿರುಗಿಸಿದಾಗ, ಇವ್ನು ಈಗಲೂ ಮನೆ ಕರ್ಕೊಂಡು ಹೋಗಲ್ಲ ಅನ್ಸುತ್ತೆ. ರಾಯರೇ, ಈ ರಾವಣನ ಸಹವಾಸ ಯಾಕೆ ಮಾಡಿಸಿದ್ರಿ? ಮತ್ತೆ ಮನಸ್ಸಲ್ಲೇ ಮಾತಾಡ್ಕೊಂಡ ಹುಡುಗಿ, ನನ್ನ ಮನೆಗೆ ಇದಲ್ಲ ಸರ್ ದಾರಿ, ಗೊತ್ತಿಲ್ಲ ಅಂದ್ರೆ ನಾನು ದಾರಿ ತೋರಿಸ್ತೀನಿ ಎಂದು ಮೆತ್ತಗೆ ಧ್ವನಿ ಏರಿಸಿದ್ಲು. ನಿನ್ನೆ ಇಡೀ ಭವಿಷ್ಯ ಗೊತ್ತಿದೆ ಕಣೆ ನನಗೆ, ಬಾಯಿ ಮುಚ್ಕೊಂಡು ಕೂತ್ಕೋ, ಇಲ್ಲ ಆಗ್ಲೇ ಮಿಸ್ ಆದಕ್ಕೆ ಸಿಗ ಕೊಡ್ಬೇಕಾಗತ್ತೆ ಎಂದು ಹೆದರಿಸಿದ. ತೆಪ್ಪಗೆ ಉಸಿರೆತ್ತದೆ ಕೂತಳು. ಸರಿಯಾಗಿ ಅವಳ ಮನೆ ಮುಂದೆ ಬಂದು ಗಾಡಿ ನಿಲ್ಲಿಸಿ, ನೋಡೆ, ಇದೇನ ನಿನ್ ಪ್ಯಾಲೇಸ್? ಇಲ್ಲ ನಿನ್ನ ಭಾವಿ ಗಂಡನ ಮನೆ ಕರ್ಕೊಂಡು ಬಂದ ಎಂದು ಕೇಳಿದ. ಮನೆ ಕಡೆ ನೋಡಿ, ರಾಯ್ರೆ, ಅಂತೂ ಇಂತೂ ಮನೆಗೆ ಸೇರಿಸ್ಬಿಟ್ರಿ, ತುಂಬಾ ಥ್ಯಾಂಕ್ಸ್. ಮತ್ತೆ ನಾನು ಮನೆಗೆ ಬರ್ತೀನಿ, ನಮ್ಮ ಮನೆ ಮುಂದೆ ನಾನು ಹಾಕಿರೋ ರಂಗೋಲಿ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ ಎಂದು ನಿಟ್ಟುಸಿರು ಬಿಟ್ಟು ಹೇಳುವಾಗ, ಕರ್ಕೊಂಡು ಬಂದಿದ್ದು ನಿಮ್ಮ ಕಲ್ಲಿನ ಮೂರ್ತಿ ರಾಯರು ಅಲ್ಲ ಕಣೆ ಸುರ್ಸುಂದ್ರಿ, ಯುವರಾಜ್ ಸಿಂಹಾದ್ರಿ ಮತ್ತವನ ಕಾರು. ಬಿಟ್ಟಿ ಥ್ಯಾಂಕ್ಸ್ ಅವ್ರಿಗೆ ಯಾಕೆ ಕೊಡ್ತಿದ್ಯಾ ಎಂದವನ ಮುಖದಲ್ಲಿ ವ್ಯಂಗ್ಯದ ನಗು. ಕಲ್ಲಿನ ಮೂರ್ತಿ ರಾಯರಲ್ಲ, ನೀವು ಕಲ್ಲಿನ ಹೃದಯದವರು. ಕಡೆ ಪಕ್ಷ ಕಲ್ಲಾದ್ರೂ ಕರಗುತ್ತೆ, ಆದರೆ ನಿಮ್ಮ ಈ ಹೃದಯ ಅದಕ್ಕಿಂತ ಗಟ್ಟಿ ಎಂದು ಕಾರ್ ಇಳಿದು ಕಾರ್ ಬಾಗ್ಲಾಕ್ಬೇಕು. ಅವಳ ಮಾತಿಗೆ ಸಿಟ್ಟು ಹೊತ್ತು ಅಡ್ಡ ಬಂದು ನಿಂತ. ಏನೇ ಬೊಗಳಿದ್ದು, ಇನ್ನೊಂದ್ಸಲ ಬೊಗಳು ಎಂದು ತೋಳನ್ನ ಗಟ್ಟಿಯಾಗಿಡಿದು ಕೇಳಲು, ಕಲ್ಲಿನ ಹೃದಯದವರು ಅಂದೆ. ತಂದೆಗೆ ಏನಾಯ್ತು ಅಂತ ಕೇಳುವ ತಾಳ್ಮೆ ಇಲ್ಲ, ಮನೆಯವರು ಅನ್ನೋ ಮಮಕಾರ ಇಲ್ದವರನ್ನ ಹಾಗೆ ಅಲ್ವಾ ಕಲಿಬೇಕು ಎಂದು ಆಕೆ ಪೂರ್ತಿ ವಾಕ್ಯ ಹೇಳುವ ಮುನ್ನವೇ, ನಾನು ಕಲ್ಲಿನ ಹೃದಯ ಇರೋಣ, ನನ್ನ ಮುಂದೆ ನನ್ನನ್ನು ತೆಗಳಲು ಎಷ್ಟೇ ಧೈರ್ಯ ಎಂದು ಅವಳ ತೋಳಿನ ಮೇಲಿನ ಹಿಡಿತವನ್ನ ಬಿಗಿ ಮಾಡುತ್ತಾ ಹಲ್ಲು ಕಚ್ಚಿಡಿದು ನುಂಗಾಕುವ ಹಾಗೆ ನೋಟ ಬೀರುತ್ತಾ ಕೇಳುತ್ತಾನೆ ವಿರಾಜ್. ಸತ್ಯ ಹೇಳೋದಕ್ಕೆ ಹೆದರಿಕೆ ಪಡಬಾರ್ದು ಅಂತ ನನ್ನ ತಂದೆ ಹೇಳ್ಕೊಟ್ಟಿದ್ದಾರೆ. ಅಪ್ಪನಿಗೆ ಏನಾಯ್ತು ಅಂತ ನೋಡದ ಕಲ್ಲು ಹೃದಯದವರನ್ನ ಮೃಗ ಅಂದೆ, ಇನ್ನೇನು ಮೃದು ಅನ್ಬೇಕಾ ಎಂದಳಷ್ಟೇ. ಅವಳ ಕೈನ ನುಲುಚುತ್ತಾ, ಹೌದೇ, ನಾನು ಮೃಗ, ನಾನು ಕಲ್ಲು, ನಾನು ಕ್ರೂರಿ. ತನ್ನ ತೆವಳಿಗಾಗಿ ಮನೆಗೆ ಬಂದು ಹೋಗ್ತಿದ್ದ ಹೆಣ್ಣಿನ ಮೇಲೆ ಕೆಟ್ಟ ದೃಷ್ಟಿ ಹಾಕುವಷ್ಟು ಕೆಟ್ಟ ಮನುಷ್ಯನಿಗೆ ಏನಾದರೂ ಆದರೆ ದುಃಖ ಪಡುವಷ್ಟು ಸಹೃದಯತೆ ಅಲ್ಲ ನಾನು. ಕಟ್ಕೊಂಡ ಹೆಂಡತಿಗೆ ಮೋಸ ಮಾಡಿ ಮತ್ತೊಬ್ಬಳ ಜೊತೆಗೆ ಹಾಸಿಗೆ ಹಂಚ್ಕೊಂಡ ರಾಕ್ಷಸನಿಗೆ ಏನಾದರೂ ಆದರೆ ಅಯ್ಯೋ ಪಾಪ ಎನ್ನುವ ಒಳ್ಳೆ ಮನಸ್ಸು ನಂದಲ್ಲ.
ತನ್ನನ್ನು ಒಪ್ಪಿಸಿ ತನ್ನ ಮನೆಯನ್ನ ನೋಡ್ಕೊಳ್ತಾ ಇದ್ದ ಹೆಣ್ಣಿಗೆ ಮೋಸ ಮಾಡಿರೋ ಮೋಸಗಾರನನ್ನ ಹೇಟ್ ಮಾಡ್ತೀನಿ ನಾನು. ಐ ಹೇಟ್ ಹಿಮ್, ಐ ರಿಯಲಿ ಹೇಟ್ ಹಿಮ್ ಎಂದು ಮೊದಲ ಬಾರಿ ವಿರಾಜ್ ತನ್ನ ಮನದ ಕೆಲವು ಮಾತುಗಳನ್ನ ಅವಳ ಮುಂದೆ ಒದರಿದ್ದ. ಅವನ ಮಾತುಗಳನ್ನ ಕೇಳುತ್ತಾ ಅವನ ಕಣ್ಣಲ್ಲಿ ಕಾಣುತ್ತಿದ್ದ ಕೋಪದ ಜ್ವಾಲೆ, ಕೆಲ ಮಾತುಗಳಲ್ಲಿದ್ದ ನೋವು ಒಂಥರ ವಿಚಿತ್ರವೆನಿಸಿತು ಸಿರಿಗೆ. ಒಂದು ಕ್ಷಣ ಅವನ ತೊಳಲಾಟವನ್ನ ಪೂರ್ತಿಯಾಗಿ ಕೇಳುವ ಮನಸ್ಸಾಗಿತ್ತವಳಿಗೆ. ಅಷ್ಟರಲ್ಲಿ ಅವನ ಮೇಲೆ ರಾವಣಾಧಿಪತಿ ಬಂದ್ಬಿಟ್ಟಿದ್ದ. ಮತ್ತದೇ ಕೋಪದ ನೋಟ ಬೀರುತ್ತಾ ಅವಳ ಬಳಿ ಬಂದು, ಇದೆಲ್ಲ ಕೇಳೋಕೆ ನೀನ್ ಯಾರು? ಹೂ ದ ಹೆಲ್ ಆರ್ ಯು? ಜಸ್ಟ್ ಗೆಟ್ ಲಾಸ್ಟ್ ಎಂದು ಕಾರ್ ಬಾಗಿಲನ್ನು ಹಾಕುವಾಗ ಅಲ್ಲಿ ತುದಿಯಲ್ಲಿ ಇತ್ತೆಂದು ನೋಡಿರ್ಲಿಲ್ಲ. ತೋರ್ ಹಾಕಿದ ರಭಸಕ್ಕೆ ಅವಳ ಬೆರಳು ಸಿಕ್ಕಿ ಅಮ್ಮ ಎಂದು ಚೀರುವಷ್ಟು ನೋವಾಗಿತ್ತು ಅವಳಿಗೆ. ತಕ್ಷಣ ಅವಳ ಚೀರುವಿಕೆ ನೋಡಿ ಕಾಳಜಿ ತೋರಬೇಕೆನಿಸಿತ್ತು ಅವನಿಗೆ. ಆದ್ರೂ ಆಕೆ ಈ ಹಿಂದೆ ಕಲ್ಲು ಹೃದಯ ಎಂದಿದ್ದು ನೆನೆದು ಅವಳ ಕಡೆ ನೋಡದೆ, ಕಲ್ಲು ಹೃದಯವನ್ನು ನೋವಷ್ಟೇ ಕೊಡ್ತಾನೆ, ಕಾಳಜಿಯನ್ನಲ್ಲ ಎಂದು ಕಾರ್ ತಿರುಗಿಸಿಕೊಳ್ಳಬೇಕು. ಒಂದು ಸಣ್ಣ ಮನೆಯಿಂದ ಕೂಗು ಕಿರುಚಾಟ. ಆ ಮನೆ ಹೊರಗಡೆ ಕುಡಿದು ಬಂದಿದ್ದವನೊಬ್ಬ, ಬಾರೀಚೆ, ಯಾವನ್ ಜೊತೆ ಒಳಗಡೆ ಇದೆಯೇ, ತೆಗಿಯ ಬಾಗ್ಲು ಸುಬ್ನಾತೆ ಎಂದು ಹೆಂಡದ ಬಾಟಲ್ ಹಿಡಿದು ಹೆಂಡ ಕುಡಿದವನ ಹಾಗೆಯೇ ಮಾತಾಡ್ತಿದ್ದ. ಆ ಏರಿಯಾದವರಿಗೆಲ್ಲ ಇದು ಹಳೆ ವಿಚಾರ. ಅದಕ್ಕೆ ಯಾರೂ ವಿರಾಮ ಇಡಲು ಮುಂದಾಗ್ಲಿಲ್ಲ, ತಲೆ ಕೆಡಿಸ್ಕೊಳ್ಳಿಲ್ಲ. ಇತ್ತ ಆ ಏರಿಯಾಕ್ಕೆ ಹೊಸಬ ವಿರಾಜ್. ಹೀಗಾಗಿ ಆ ಕುಡುಕನನ್ನ ನೋಡಿ ಹಾಗೆ ಬಾಗಿಲು ತೆರೆದು ಕಿತ್ತು ಹೋಗಿದ್ದ ಸೀರೆಗೆ ಅಲ್ಲಲ್ಲಿ ತ್ಯಾಪೆ ಹಾಕಿ ಬಂದಿದ್ದ ಹೆಂಗಸನ್ನ ನೋಡಿ, ಯಾರದು? ತೀರಾ ಸೂಕ್ಷ್ಮ ನೋಟ ಬೀರಿ ಕೇಳಿದ. ಅವರು ಮಾಲಿನ್ಯ ಆಂಟಿ. ಅವರಿಗೆ 5 ಮತ್ತು 7 ವರ್ಷದ ಮಕ್ಕಳಿದ್ದಾರೆ. ಪಾಪ, ಮನೆ ಕೆಲ್ಸಕ್ಕೆ ಹೋಗಿ ಸಂಬಳ ತರ್ತಾರೆ. ಅವ್ರ ಸಂಬಳವನ್ನೆಲ್ಲ ಈ ಕುಡುಕ ಕುಡ್ದು ಖರ್ಚು ಮಾಡಿ ಮನೆಯಲ್ಲಿರೋ ಎಲ್ಲ ವಸ್ತುಗಳನ್ನ ಮಾರಿ ದಿನ ರಾತ್ರಿ ಈ ರೀತಿ ಬಂದು ಹಿಂಸೆ ಮಾಡ್ತಾನೆ. ಪಾಪ ಆಂಟಿ, ಮಕ್ಳಿಗೆ ಊಟ ತಿಂಡಿ ಕೊಡಿಸಲು ತುಂಬಾ ಕಷ್ಟಪಡ್ತಾರೆ. ಅಷ್ಟು ಕಷ್ಟಪಟ್ಟರು ಒಬ್ರು ಸಹಾಯ ಕೇಳೋದಿಲ್ಲ. ಆ ಪುಟ್ಟ ಮಕ್ಕಳಿಗೂ ಕೈ ಚಾಚೋದು ಹೇಳ್ಕೊಟ್ಟಿಲ್ಲ. ತುಂಬಾ ಒಳ್ಳೆಯವರು ಎಂದು ಆಕೆ ಹೇಳುವಾಗಲೇ ವಿರಾಜ್ ನಡಿಗೆ ಅತ್ತ ಸಾಗಿತ್ತು. ರೀ, ಮಕ್ಕಳು ಹಸುವು ಅಂತ ಹಸುವಲ್ಲೇ ನರಳಿ ಮಲಗಿದ್ವು. ಯಾಕ್ರಿ ಈಗ ಬಂದು ಕಿರ್ಚಾಡಿ ಅವರನ್ನ ಎಪ್ಸಿ ಮತ್ತೆ ಹಸುವು ಎನ್ನುವಂತೆ ಮಾಡ್ತೀರಾ? ದುಡ್ದು ಬಂದು 4 ಕಾಸು ಉಪ್ಪಿನ ಡಬ್ಬದಲ್ಲೋ ಸಕ್ಕರೆ ಡಬ್ಬದಲ್ಲೋ ಹಾಕಿಟ್ರು ನಿಮ್ಮ ಕೈಗೆ ಅವೆಲ್ಲ ಸೇರುತ್ತೆ. ಈ ಹೆಂಡದ ಆಸೆಯಿಂದ ಮನೆಯಲ್ಲಿರೋ ಎಲ್ಲ ವಸ್ತುಗಳನ್ನ ಈಗಾಗಲೇ ಮಾರಿ ನೀರು ಕುಡ್ದಿದ್ದೀರಾ. ಮತ್ತೆ ಯಾಕೆ ಬಂದು ಹಿಂಸೆ ಮಾಡ್ತಿದ್ದೀರಾ? ಮಕ್ಕಳನ್ನ ಹಸಿದಿರುವ ಹೊಟ್ಟೆಯೆಲ್ಲ ಮಲಗಿಸಿ ಬಂದು ಕೇಳುತ್ತಿದ್ದ ಹೆಂಡತಿಗೆ ಯಾವನತ್ತನಾದ್ರೂ ಮಲಗಿ ತಂದು ತಿನ್ನಿಸಿ ಮಲಗಿಸ್ಬೇಕಿತ್ತು ಎಂದವನ ಮಾತಿಗೆ ಆ ಹೆಣ್ಣು ಕೋಪಗೊಂಡಳು. ಆ ರೀತಿ ಮಾತಾಡೋಕೆ ನಿಮ್ಗೆ ನಾಚಿಕೆ ಆಗಲ್ವಾ? ನಮ್ಮ ಮಕ್ಕಳು ಭವಿಷ್ಯಕ್ಕಾದ್ರೂ ನೀವು ನಿಮ್ಮ ಈ ಕುಡಿತ ಬಿಟ್ಟು ಬದುಕಬಾರ್ದ? ಇತ್ತ ಗೋಳೋ ಎಂದು ಅಳುತ್ತಿದ್ದ ಹೆಂಗಸಿನ ಕೊರಳಿಗೆ ಕೈ ಹಾಕಿ, ಎಷ್ಟೇ ಕೊಬ್ಬು ನಿಂಗೆ, ನನ್ನ ಗಂಡನನ್ನ ಎದುರು ನಿಲ್ಲಿಸ್ಕೊಂಡು ಪ್ರಶ್ನೆ ಮಾಡೋಕೆ ಸಿಗ್ದು ತೋರಣ ಕಟ್ಟುತ್ತೀನಿ ಎಂದು ಸಿಡುಕಿ ಕುತ್ತಿಗೆ ಹಿಸುಕುವಾಗ ಆ ಹೆಣ್ಣು ಕೆಮ್ಮುತ್ತಾ ಕಣ್ಣುಗಳನ್ನ ಮೇಲೆ ಹಾರಿಸಿ ಬಿಡಿ ಎಂದು ಒದ್ದಾಡ್ತಿದ್ಲು. ಅವರನ್ನ ನೋಡಿ ಸಿಟ್ಟಾಗುವ ವಿರಾಜ್ ಸೀದಾ ಕುಡುಕನನ್ನ ಎಳೆದು ದೂರ ತಳ್ಳಿದ. ಆತನಿಗೆ ನಿಲ್ಲಲು ತಡಿಯಿಲ್ಲದೆ, ಯಾವನೋ ನೀನೋ ಎಂದು ಪ್ರಶ್ನೆ ಮಾಡಲು, ನಿನ್ನಂತ ನಾಲಾಯಕ್ಕಂತೂ ಅಲ್ಲ ಎಂದು ಉತ್ತರಿಸಿದ. ಹೌದಪ್ಪ, ನನ್ನ ನಾಲಾಯಕ್ಕೆ ಏನಿವಾಗ? ಏನಲೇ ಎಂದು ಮತ್ತೆ ಎದೆ ಉಬ್ಬಿಸಿ ಬಂದವನ ಕಾಲರ್ ಹಿಡಿದು ಅಲ್ಲೇ ಇದ್ದ ಬಕೆಟ್ ನೀರನ್ನ ತಲೆ ಮೇಲೆ ಸುರಿದು ಅವನನ್ನ ಇಹಕ್ಕೆ ತರಿಸಿ, ನಿನ್ನೆ ನೀನ್ ಸಾಕೊಳ್ಳಕ್ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೋ ಬೇಕು ಹೆಂಡತಿ ಮಕ್ಕಳು ಎಂದು ಹುಬ್ಬು ಸೇರಿಸ್ಕೊಂಡು ಕೇಳುವಾಗ, ನನ್ನ ಹೆಂಡತಿ ಮಕ್ಕಳು ಮೇಲೆ ನಿಂಗ್ಯಾಕೋ ಮೋಹ? ಏನೋ ನಿಂಗೆ ನನ್ನ ಹೆಂಡತಿ ಮೇಲೆ ಇಷ್ಟೊಂದು ಕಾಳಜಿ? ನನ್ನ ಹೆಂಡತಿಗೂ ನಿಂಗೂ ಏನೋ ಸಂಬಂಧ ಎಂದ ಕುಡುಕನ ಮುಸುಡಿಗೆ ಒಂದು ಬಿಟ್ಟು, ಗಂಡ ಆದವನು ಮಾತಾಡೋ ಮಾತೇನೋ ಇದು? ಆಕೆ ಕೆಲಸ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ಸಂಪಾದನೆ ಮಾಡಿದ್ರೆ ಕಿತ್ತು ತಿನ್ನೋದಲ್ದೆ ಅವಳ ಬಗ್ಗೆ ಇಷ್ಟು ಕೆಟ್ಟಾಗಿ ಮಾತಾಡ್ತಿದ್ಯಲ್ಲ, ಅದಕ್ಕೆ ನೀನು ಮದ್ವೆ ಮಾಡ್ಕೊಂಡಿತ್ತು. ಅವಳ ಕೋಳಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಯಾವನು ಗಂಡ ಆಗಲ್ಲ. ಅವಳ ಪ್ರತಿ ಹಾಗು ಹೋಗುವಿನಲ್ಲೂ ಜೊತೆಗಿದ್ದು ಅವಳ ಜೊತೆ ನಿಲ್ತಾನಲ್ಲ, ಅವನು ನಿಜವಾದ ಗಂಡ. 1-2 ಮಕ್ಕಳನ್ನ ಹುಟ್ಟಿಸಿದ ಕೂಡಲೇ ಗಂಡಸಾಗಲ್ಲ, ಬೀದಿ ನಾಯಿಗಳು ಹುಟ್ಟಿಸುತ್ತೆ. ಕಟ್ಕೊಂಡವಳನ್ನ ಕಡೆ ತನಕ ನೋಡ್ಕೊಳ್ಳೋನು ನಿಜವಾದ ಗಂಡಸು. ಹುಟ್ಟಿಸಿರೋ ಮಕ್ಳಿಗೆ ಸರಿಯಾದ ಭವಿಷ್ಯ ಕೊಡೋನು ನಿಜವಾದ ಗಂಡಸು. ಇದು ಮೊದಲನೇ ಸಲ ನನ್ನ ಕಣ್ಣಿಗೆ ಬೀಳ್ತಿದ್ಯಾ. ಇನ್ನೊಂದು ಸಲ ಈ ಅವತಾರದಲ್ಲಿ ನನ್ನ ಕಣ್ಣಿಗೆ ಬಿದ್ದೆ ಅನ್ಕೋ, ಇಲ್ಲೇ 6 ಅಡಿ 3 ಅಡಿ ತರಿಸಿ ರೋಡ್ ಹಾಕಿಸ್ಬಿಡ್ತೀನಿ ನಿಮ್ಮ ಮಗನೇ ಎಂದು ಇನ್ನೊಂದು ಬಾರಿ ಸೋಮಣ್ಣವೇ, ಅಣ್ಣ ಬೇಡ, 7 ಮಕ್ಳಿದಾವೆ, ಅವಳಿಗೆ ಅಪ್ಪ ಬೇಕು, ನನಗೆ ಗಂಡ ಬೇಕು ಎಂದು ಆ ಹೆಂಗಸು ಅಡ್ಡ ಬಂದಿದ್ಲು. ಮುಷ್ಟಿ ಕಟ್ಟಿ ತನ್ನ ಜೇಬಿಂದ ಹಣ ತೆರೆದವನು, ತಗೊಳಮ್ಮ, ಮಕ್ಳಿಗೆ ಊಟ ಕೊಡ್ಸು, ಇವನೇನಾದ್ರು ರಾಂಗ್ ಅದ ನನ್ನ ಹತ್ರ ಕಳಿಸು, ರಿಪೇರಿ ಮಾಡ್ತೀನಿ
ಎಂದು ಎಚ್ಚರಿಕೆ ನೀಡಿ, ನಾಳೆ ಬೆಳಿಗ್ಗೆ 11 ಗಂಟೆಗೆ ಕಲ್ಯಾಣಿ ಗಾರ್ಮೆಂಟ್ಸ್ ಬಳಿ ನೀನು ನಿನ್ನ ಹೆಂಡತಿ ಇರಬೇಕು. ಇರ್ತೀರಾ? ಇಲ್ಲ ಅಂದ್ರೆ ಮಗನೇ ಎಂದು ಮುಷ್ಟಿ ತೋರ್ಬೇಕು. ಬೇಡಣ್ಣ, ಇರ್ತಾರೆ, ಕರ್ಕೊಂಡ್ ಬರ್ತೀನಿ ಎಂದು ಕೈ ಮುಗಿದಳು ಆ ಹೆಂಗಸು. ಆತ ಕೊಟ್ಟಿದ್ದ ಗೂಸ ಒಂದಕ್ಕೆ ಹೆದರಿ ಹೆಂಡತಿ ಹಿಂದೆ ಅವತ್ತು ನಡುಗುತ್ತಿದ್ದ ಕುಡುಕ ಸರಿ ಎನ್ನುವಂತೆ ತಲೆ ಆಡಿಸಿದ್ದ. ಒಬ್ಬ ಬಡ ಹೆಣ್ಣು ಕುಡುಕ ಗಂಡನನ್ನು ನೋಡಿ ಇವನಿಗೇನಾಯ್ತು, ಕರುಣೆ ಯಾಕೆ ಬಂತು, ತನ್ನಲ್ಲೇ ಮಾತಾಡಿಕೊಳ್ಳುತ್ತಾ ನೋಡ್ತಿದ್ಲು ಸಿರಿ. ಅವಳ ಕಡೆ ನೋಡಿ, ನನ್ನ ಬಗ್ಗೆ ಯೋಚಿಸ್ತಿದ್ಯಾ ಡಾರ್ಲಿಂಗ್? ಹೆಚ್ಚು ಯೋಚಿಸ್ಬೇಡ, ನಿಮಾನ್ಸ್ನಲ್ಲಿ ಹೊಸ ಬೆಡ್ ಬುಕ್ ಮಾಡ್ಬೇಕಾಗತ್ತೆ ನಿಂಗಾಗಿ ಎಂದು ಅಲ್ಲಿಂದ ಹೊರಟು ಬಿಟ್ಟ. ಆ ಹೆಂಗಸು ಆ ಕುಡುಕನನ್ನ ಹೊತ್ತು ಮನೆಯೊಳಗಡೆ ಹೋಗಿ ಬಾಗಿಲು ಹಾಕೊಳ್ಳೋವರೆಗೂ ನೋಡ್ತಾ ನಿಂತಿದ್ಲು ಸಿರಿ. ನಂತರ ಮನೆಯೊಳಗೆ ನಡೆದಳು. ಇತ್ತ ಮನೆಗೆ ಬಂದು ಬೆರಳಿಗೆ ಅರಿಶಿನ ಹಚ್ಚಿಕೊಂಡು ನೆಲದ ಮೇಲೆ ಮಲಗಿದ್ದ ಹುಡುಗಿ ತಲೆಗೆ ವಿರಾಜ್ ಆಡಿದ ಮಾತುಗಳೇ ಓಡಾಡ್ತಿತ್ತು. ಅವನು ಧೀರೇಂದ್ರ ಅವ್ರ ಬಗ್ಗೆ ಹೇಳಿದ ಮಾತೆಲ್ಲವೂ ನಿಜವಾ? ಅಷ್ಟು ಒಳ್ಳೆ ಮನುಷ್ಯನ ಒಳಗಡೆ ಅಷ್ಟು ಕೆಟ್ಟ ಮುಖ ಇದ್ಯಾ? ನಿಜಕ್ಕೂ ಹಾಗಾದ್ರೆ ವಿರಾಜ್ ತಾಯಿಗೆ ಅನ್ಯಾಯವಾಗಿದ್ಯಾ? ಅವ್ರ ಜಾಗವನ್ನ ಗಿರಿಜಾರವರು ಕಿತ್ಕೊಂಡಿದಾರಾ? ಇದೆಲ್ಲದರ ಕಾರಣ ವಿರಾಜ್ ತನ್ನ ತಂದೆಯನ್ನ ದ್ವೇಷಿಸ್ತಾರಾ? ಯಾರ ಮೇಲೂ ಕನಿಕರಣ ಇಲ್ದವ್ರ ಹಾಗೆ ನಡ್ಕೊಳ್ಳೋ ವಿರಾಜ್ ಮೊದಲ ಬಾರಿ ಬಂದು ಆ ಬಡ ಹೆಂಗಸನ್ನ ನೋಡಿ ಹಣ ಕೊಟ್ಟು ಯಾವುದೋ ಗಾರ್ಮೆಂಟ್ಸ್ಗೆ ಬಂದು ಕಾಣಲು ಯಾಕೆ ಹೇಳ್ತಾನೆ? ಅವನಿಗೆ ಯಾಕೆ ಅವ್ರ ಮೇಲೆ ಕಾಳಜಿ ಬಂತು? ಏನಿದ್ರ ಉದ್ದೇಶ? ತನ್ನಲ್ಲೇ ಹಲವು ಪ್ರಶ್ನೆ ಹೇಳ್ಕೊಂಡು ಯಾವುದಕ್ಕೂ ಉತ್ತರ ಸಿಗದೆ ನಿದ್ರಿಸಿ ಬಿಟ್ಲು. ಸಿಂಹಾದ್ರಿ ಮನೆಗೆ ಬಂದು ರೂಮ್ ಸೇರಿದವ ಫೋಟೋ ಹಿಡಿದು ಅದಕ್ಕೆ ಮುತ್ತಿಡುತ್ತಾ, ಐ ಮಿಸ್ ಯು ಅಮ್ಮ ಎಂದು ಕೊಂಚ ಗತಕಾಲ ನೆನೆದ. ಯಾಕ್ರಿ ನೀವು ಈ ರೀತಿ ಕುಡ್ದು ಬರೋದು, ಜಗಳ ಮಾಡೋದು? ಮನೇಲಿ ಮಕ್ಕಳಿದ್ದಾರೆ ಅನ್ನುವ ಪರಿಜ್ಞಾನ ಇಲ್ವೇನು? ನೋಡಿ, ನೀವು ನನಗೆ ಮೋಸ ಮಾಡಿದ್ರೆ ಆ ರಾಯರು ಮೆಚ್ಚಲ್ಲ. ಏನೇ ಸುಮ್ಮನೆ ಇದ್ದೀನಿ ಅಂತ ಹಾರಾಟ ನಡೆಸ್ತಿದ್ಯಾ? ಬಾಯಿ ಮುಚ್ಕೊಂಡು ಬಿದ್ದಿರೋ ಹೋಗೆ. ಅದೇ ನೀವು ಈ ರೀತಿ ಮಾತಾಡ್ತಾ ಇರೋದು ಮಕ್ಳಿಗೆ ತಿಳಿದ್ರೆ ನಿಮ್ಮನ್ನ ಅವರು ಯಾವತ್ತಿಗೂ ಕ್ಷಮಿಸಲ್ಲ. ಯಾಕೆ ನಿಮ್ಗೆ ಇದೆಲ್ಲ ಅರ್ಥ ಆಗ್ತಿಲ್ಲ? ಏನ ಬಾಯಿಗೆ ಬಂದಿದ್ದು ಬೊಗಳ್ತಿದ್ಯಾ ಎಂದು ಆತ ಅವಳ ಮೇಲೆ ಕೈ ಮಾಡಿದ ಸದ್ದು. ಅಮ್ಮ ಎಂದು ಏಟು ತಿಂದು ಅಳುತ್ತಿರುವ ಹೆಣ್ಣಿನ ಅಳು. ಹೀಗೆ ಎಲ್ಲವೂ ಅವನ ಕಣ್ಣ ಮುಂದೆ ಸುಡಿದಿತ್ತು. ಆತನ ಅಮ್ಮ ಅವನಿಗೆ ನೀನು ಕುಗ್ಗಬಾರದೆಂದಿದ್ದ ಮಾತುಗಳನ್ನ ನೆನಪಿಸಿಕೊಂಡು, ಇಲ್ಲ ಅಮ್ಮ, ಇಲ್ಲ, ನಾನು ಯಾವತ್ತೂ ಕುಗ್ಗಲ್ಲ, ಯಾವತ್ತೂ ನನ್ನ ವೀಕ್ನೆಸ್ನ ಬೇರೊಬ್ಬರಿಗೆ ತೋರಿಸ್ಕೊಳ್ಳಲ್ಲ ಎಂದು ಕುಡಿಯಲು ಶುರು ಮಾಡಿದ್ದ. ತನ್ನ ಬೇಸರ ಓಡಿಸಿಕೊಳ್ಳಲು, ತನ್ನ ಭಾವನೆಗಳನ್ನ ಮುಚ್ಚಿಟ್ಟುಕೊಳ್ಳಲು ಹೆಚ್ಚು ಹೆಚ್ಚು ಕುಡಿಯಲು ಶುರು ಮಾಡಿದ್ದ. ಅವನ ಗತಕಾಲ ಮರೆಯಲು, ವರ್ತಮಾನವನ್ನೆಲ್ಲ ಜೀವಿಸಲು ಒದ್ದಾಡಿದ. ಕಡೆಗೆ ಮಾಮ್ ಐ ಮಿಸ್ ಯು ಎಂದು ಹೇಳುತ್ತಾ ನಿದ್ರಿಸಿದ. ಮುಂದೆ ನಿಜಕ್ಕೂ ಅವನಪ್ಪ ಮೋಸಗಾರನ ಅಥವಾ ಮೋಸಗಾರನೆಂದು ವಿರಾಜ್ ತಪ್ಪು ತಿಳಿದಿದ್ದಾನ? ಹಾಗಾದರೆ ವಿರಾಜ್ ಕಂಡಿದ್ದು ಕೇಳಿದ್ದು ಸುಳ್ಳ? ಅದರ ಒಳ ಕೈವಾಡ ಬೇರೆ ಯಾರದಾದ್ರೂ ಇದ್ಯಾ? ಹೊರಗಡೆಯಿಂದ ಕಲ್ಲು ಬಂಡಿಯ ರೀತಿ ಕಾಣುವ ಮನುಷ್ಯ ಒಬ್ಬ ಕುಡುಕ ಫ್ಯಾಮಿಲಿ ಕಂಡು ಮರುಗಲು ಕಾರಣವೇನು? ನೋಡೋಣ ಇನ್ನು ಮುಂದೆ. ನಿಮ್ಮ ಅಭಿಪ್ರಾಯ ತಪ್ಪದೇ ಬರಬೇಕು, ಆಯ್ತಾ? ಸಿಗುವ. ಥ್ಯಾಂಕ್ ಯು. ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.